ಅವ್ರು ಎಷ್ಟು ಕೇರ್ಫುಲ್ ಆಗಿರ್ತಾರೆ ಅನ್ನೋದು ಅರ್ಥ ಮಾಡ್ಕೊಂಡು ಆಮೇಲೆ ಇನ್ನೊಬ್ರು ಸಿನಿಮಾ ಮಾಡಿದ್ರು ಕೂಡ ಅವ್ರು ನೋಡಿ ಅವ್ರು ಜಡ್ಜ್ಮೆಂಟ್ ಹೇಳ್ತಿರ್ತಾರೆ ಇದನ್ನ ಹಿಂಗಲ್ಲಪ್ಪ ಹಿಂಗಾರು ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ಅವಾಗಿಂದನೇ ಒಂದು ಅಷ್ಟು ಮಾಡ್ಕೊಂಡು ಬಂದಿದ್ದು. ಆಮೇಲೆ ನಾವು ಸ್ವಲ್ಪ ಹಿಡಿತಾ ಇದ್ದೀವಿ ಮ್ಯೂಸಿಕ್ ಡೈರೆಕ್ಟರ್ ಆಮೇಲೆ ಆ್ಯಕ್ಚುಲಿ ಇಲ್ಲ ಬೇರೆಯವ್ರ ಒಂದು ಆಪ್ಷನ್ ಇಲ್ಲ ಬೇರೆ, ಯಾಕಂದ್ರೆ ರೀ ರೆಕಾರ್ಡಿಂಗ್ ನಂಗೆ ಹರಿಲೇಬೇಕು. ಸೊ ಹಠ ಮಾಡಿ ನಾನು ಹರಿನೇ ಹಾಕಿಕೊಟ್ಟೆ. ಸೊ ನಾನು ಎಲ್ಲರೂ ಡೈರೆಕ್ಟರ್ ಆಗಿಬಿಟ್ರೆ ಆ್ಯಕ್ಚುಲಿ ಮ್ಯೂಸಿಕ್ ಮಾಡಲ್ಲ ಅಂತ ಬಿಟ್ಟು ಭಯ ಬೇರೆ ನಮ್ಗೆ ಅಷ್ಟೇ ಇನ್ನೇನಿಲ್ಲ. ಸೊ ಆಮೇಲಿಂದ ಯಾವಾಗ ಯಜಮಾನ ಕೂಡ ಅವ್ರು ಆ್ಯಕ್ಚುಲಿ ಹೆಸರು ಹಾಕೊಳ್ತೆ ಬರೀ ಯಜಮಾನದಲ್ಲಿ ಅವರು ಅಷ್ಟೆಂಡಾಗಿ ಕೆಲಸ ಮಾಡ್ತೀನಿ ಅಂತಂದ್ರು. ನಾನಂತ ಇಷ್ಟೊಂದು ಖರ್ಚು ಮಾಡ್ತೀನಿ ಆ್ಯಕ್ಚುಲಿ ನೀನು ಶ್ರಮಕ್ಕೆ ಆ್ಯಕ್ಚುಲಿ ಪ್ರತಿಫಲ ಸಿಗ್ತೀರಾ ಅಂದ್ರೆ ಏನು ಪ್ರಯೋಜನ ಅವಾಗ. ಅದಕ್ಕೆ ನಾವು ಆ್ಯಕ್ಚುಲಿ ಆಮೇಲಿಂದ ಹರಿಕೃಷ್ಣ ಇನ್ನೊಬ್ರು ಪುನಃ ಕುಮಾರ್ ಹೆಸರು ಹಾಕಿದ್ರು. ಸೊ ಈ ಸಿನಿಮಾ ಸೋಲೋ ಡೈರೆಕ್ಟರ್ ಆಗಿದ್ದಾರೆ. ಒಂದು ಮಾಸಾಗಿ ಏನು ಹೇಳ್ಬೋದು ಹಾಗೆ ನೀವು ಕ್ಲಾಸಾಗಿ ಏನು ಹೇಳ್ಬೋದು ಇದಿಷ್ಟು ಸೇರ್ಸ್ ನಾವು ಮಾಡೋದಂಥ ಕ್ರಾಂತಿ ಸಿನಿಮಾ. ಸೊ ಈ ಸಿನಿಮಾಗೆ ಅವೆಲ್ಲ ಸಪೋರ್ಟ್ ಕೊಡಿ. ಇಷ್ಟು ಚಾನಲ್ಗಳಿದ್ದೀರ. ಸೊ ಹಿಂಗಿಂದ ಸ್ಟಾರ್ಟ್ ಮಾಡೋದು ಕೂಡ ಆ್ಯಕ್ಚುಲಿ ಹೆಚ್ಚು ಕಮ್ಮಿ ಒಂದು 2 ತಿಂಗಳದ್ದು ಬೇಕೇ ಬೇಕು ಮುಗಿಸೋದಕ್ಕೆ. ಆದರೆ ಬೇಗ ಮಾಡ್ಕೋಬೇಡಿ. ಇದು ನಾನು ಹಿಂಗೆ ಹೇಳಿದೆ ದರ್ಶನ್ ಹಿಂಗೆ ಹೇಳ್ದ ಅಂತ ಕೂಡ ನಾನು ಪಾಸಿಟಿವ್ ಆಗಿ ತಗೊಳ್ಳಿ ನೆಗೆಟಿವ್ ಆಗಿ ತಗೊಳ್ಳಿ ನನಗಿದಿಲ್ಲ. ನಾನು ಒಂದೇ ಹೇಳ್ತಾ ಇರೋದು ಖಂಡಿತ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಇಂಟರ್ವ್ಯೂ ನಾನು ಕೊಟ್ಟೇ ಕೊಡ್ತೀನಿ ಪ್ರತಿ ಚಾನಲ್ಗೆ ನಿಮ್ಮೆಲ್ಲರಿಗೂ. ಆದರೆ ಅಲ್ಲಿ ನನ್ನೊಂದು ಕಂಡೀಷನ್ ಯಾರೋ ಕೂಡ ಆಕ್ಚುಲಿ ದಬಾಯಿಕೆ ನನ್ನ ಹತ್ರ ವ್ಯೂವರ್ಶಿಪ್ ಇಷ್ಟಿದೆ ನನಗೆ ಫಸ್ಟ್ ನೋ. ವೆಂಕಟೇಶ್ ಅವ್ರಿಗೆ ಎಲ್ಲರೂ ಇದು ಮಾಡಿ ಖಂಡಿತ ಎಲ್ಲರೂ ಇಂಡಿವಿಜುವಲ್ ಒಂದೊಂದೇ ಇಂಟರ್ವ್ಯೂ ಕೊಡ್ತೀನಿ ನಾನು. ಆದರೆ ಒಬ್ಬರು ಮುಗಿಸಿದ್ಮೇಲೆ ಅದನ್ನ ನೋಡಿ ಅಲ್ಲಿ ಏನು ಪ್ರಶ್ನೆಗಳು ಕೇಳಿದ್ದಾರೆ ಇದನ್ನು ಬಿಟ್ಟು ನಾನೇ ನನ್ನ ವ್ಯೂವರ್ಶಿಪ್ ಜಾಸ್ತಿ ಮಾಡ್ಬೋದು. ಕ್ರಿಯೇಟಿವ್ ಒಂದೊಂದು ಹೇಳಿದ್ರೆ ಓಕೆ ಹಂಗೆ ನೀವು ಆ ಥರ ಬಂದ್ರೆ ವಾಯ್ಸು ನಾನು ಬೇಗಡೆಯಿಂದ ಹೇಳ್ಕೊಂಡು ಮುಂದೆ ಹೇಳ್ತಾರೆ ಅವಾಗ ಬರಮ್ಮ ಸಾರ್ ನಾನು ಮಾತಾಡ್ತೀನಿ ಅಂತ. ಗಿವ್ ಅಂಡ್ ಟೇಕ್ ಪಾಲಿಸಿ ಅಷ್ಟೇ. ಇಲ್ಲಿ ಏನು ಯಾರು ಇದ್ದೇನಿಲ್ಲ. ನೀವೆಷ್ಟು ಚೆನ್ನಾಗಿದ್ರು ಅಷ್ಟೇ ಚೆನ್ನಾಗಿ ನಾವು ಇರ್ತೀವಿ. ಯಾವಾಗ ಟೋನ್ ನೀವು ಚೇಂಜ್ ಆಗುತ್ತೆ ನಮ್ಗೆ ಇನ್ನೂ ಪ್ಲೇಸ್ ಆಗುತ್ತೆ ಅವಾಗ. ಸೊ ನೀವು ಕ್ರಿಯೇಟ್ ಮಾಡಿ. ಈಗ ಆಕ್ಚುಲಿ ಜನವರಿ 26 ತನಕ ಟೈಮ್ ಇದೆ. ಇಟ್ಸ್ ಆಲ್ಮೋಸ್ಟ್ 74 days ಇದೆ. ಡೈಲಿ ಅನ್ನೋ ಚಾನಲ್ ಬೇಕಾದ್ರೆ ತಗೊಳ್ಳಿ ನನಗೇನಿದೆ ಖಂಡಿತ ಫ್ರೀ ಆಗೇ ಇದ್ದೀನಿ ಖಂಡಿತ ಮಾಡ್ಕೊಡ್ತೀನಿ. ಬಟ್ ಅದ್ರ ಮೇಲೆ ನೀವೇನು ಕ್ರಿಯೇಟ್ ಮಾಡ್ತೀರಾ ಯಾವ ಥರ ಪ್ರಶ್ನೆಗಳಿರ್ತೀರಾ. ಆಮೇಲೆ ಎಲ್ರಿಗೂ ಅಷ್ಟೇ ಯೂಶಲಿ ನಾವು ನೋಡಿದ್ವಿ ಸುಮಾರು ಕಡೆ ಎಲ್ರಿಗೂ ನಿಮಗೂ ಅಷ್ಟೇ ಎಲ್ರಿಗೂ ಗಿವ್ ಅಂಡ್ ಟೇಕ್ ಪಾಲಿಸಿ ಇರೋದು ಚೆನ್ನಾಗಿರುತ್ತೆ. ಹೌದು ಅಲ್ಲ ಡೋಂಟ್ ಥಿಂಕ್ ವಿ ಆರ್ ಸುಪೀರಿಯರ್ ಅಂತ. ಈಗ ಆಕ್ಚುಲಿ ನಾನು ಸುಪೀರಿಯರ್ ಅಂತ ನಾನು ಕೊಟ್ಟರೆ ನನಗೆ ಕೂರಕ್ಕೆ ಆಗಲ್ಲ. ನಾನು ಕೆಳಗಡೆ ಬರಲೇಬೇಕು. ಆಕ್ಚುಲಿ ಊಟ ನಾನು ಕೈಯಲ್ಲೇ ತಿನ್ನೋದು ಅದಕ್ಕೇನು ಸಪ್ರೇಟ್ ವಿಷಯ ಇಲ್ಲ ಅಲ್ವಾ. ಸೊ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್. ಎಲ್ಲರೂ ಒಳ್ಳೆ ವ್ಯೂವರ್ಶಿಪ್ ಸಿಗ್ಲಿ ಒಳ್ಳೇದು ಮಾಡ್ರಿ. ಆಮೇಲೆ ಆಕ್ಚುಲಿ ಸಿನಿಮಾನ ಸ್ವಲ್ಪ ಪ್ರೀತಿ ಇಟ್ಕೊಳ್ಳಿ. ಯಾಕಂದ್ರೆ ಪ್ರತಿಯೊಬ್ಬರು ಶ್ರಮಾನ ಇರುತ್ತೆ ಅದರಲ್ಲಿ. ಒಬ್ಬ ನಿರ್ಮಾಪಕ ಎಲ್ಲಿಂದ ದುಡ್ಡು ತರ್ತಾನೆ ಗೊತ್ತಿಲ್ಲ ನಮಗೆ. ಮನೆ ಗಿರ್ಬಿ ಇಡ್ತಾನ ಇನ್ನೊಂದು ಮಾಡ್ತಾನ ಮತ್ತೊಂದು ಮಾಡ್ತಾನ. ನೆಗೆಟಿವ್ ದೊಡ್ಡದು ನೆಗೆಟಿವ್ ಆಗಿದ ತಕ್ಷಣ ನಾನು ನೋಡ್ತಾರೆ ಅಂದ್ರೆ ತಪ್ಪದು. ನಾನು ಮೊದಲು ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿಲಂತೂ ಇದ್ದೇ ಇರ್ತೀವಿ ನಾವು. ರೈಟ್ ಅವರ ಅಲ್ವಾ. ಸೊ ಕನ್ನಡ ಸಿನಿಮಾ ಬಗ್ಗೆ ಸ್ವಲ್ಪ 1% ಒಂಚೂರು ಬಿಡ ಕಳ್ಳ ನಮ್ಮ ಕನ್ನಡ ಸಿನಿಮಾ. ಯಾಕಂದ್ರೆ ಆ ಒಬ್ಬ ಹೀರೋ ಕೊಡಿದ್ರೆ ಇನ್ನೊಂದ್ಸಲ ಒಂದು ಕೂರ್ತಾನೆ ಮುಂದೆ ಅವನೇ ಹೊರಟೋದ್ರೆ ಅಲ್ವಾ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್. ಇದೇ ಥರ ನಿಮ್ಮ ಪ್ರೀತಿ ಇರಲಿ ಸದಾ ಹೀಗೆ ಸೇರ್ತಾರಣ. ಸೊ ಜನವರಿ 26ನೇ ತಾರೀಕು ಕ್ರಾಂತಿ ಬರುತ್ತೆ. ಸೊ ಎಲ್ಲ ನೋಡಿ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ಸೇರಿ ದರ್ಶನ್ ಅವರ 25th ಇಯರ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ನಾವೆಲ್ಲರೂ ಸೇರಿ ಒಟ್ಟಿಗೆ ಲೆಟ್ಸ್ ಆಲ್ ಕಂಗ್ರ್ಯಾಚುಲೇಟ್ ಹಿಮ್. ಇನ್ನೂ ಹೀಗೆ 3-4 ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಎಂಟರ್ಟೈನ್ ಮಾಡಿ ಸರ್. ನಾ ಇನ್ನೊಂದು ಹೇಳಬೇಕು ಬಿಫೋರ್ ವಿ ವೈಂಡರ್. ಕ್ರಾಂತಿ ಸಿನಿಮಾ ಪ್ರಚಾರ ಎಲ್ಲರಿಗೂ ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳಿದ್ರು ದರ್ಶನ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಮೀರಿ ಈಗ ಆಗಲೇ ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ ನಾನು ಒಂದು ಮಾತು ಆಡಲೇಬೇಕು. ಕಳೆದ ಒಂದಷ್ಟು ತಿಂಗಳಿಂದ ಎಷ್ಟು ತಿಂಗಳು ಅಂತ ನಾನು ಲೆಕ್ಕ ಇಟ್ಟಿಲ್ಲ, ಇನ್ನ ಶೂಟಿಂಗ್ ಮಾಡ್ತಾನೆ ಇದ್ದೀವಿ. ಆಗಲೇ ಅವರೆಲ್ಲರೂ ಕ್ರಾಂತಿ ಈಗ ತುಂಬ ಸಲ ಸರ ಹೇಳ್ತಾ ಇರ್ತಾರೆ ಈ ಕ್ರಾಂತಿ ಅವ್ರದ್ದು ನಮ್ದಲ್ಲ ಏನು ಅಂತ. ಆ ಮಟ್ಟಕ್ಕೆ ಪ್ರತಿಯೊಬ್ಬರು ಅವ್ರದೇ ಆದ ಕ್ರಮದಲ್ಲಿ ಅವ್ರ ಪ್ರೀತಿನ ಸೂಚಿಸೋ ರೀತಿ ಹೇಗೆ ಇರ್ಬೋದು ಅವ್ರ ದುಡ್ಡು ಹಾಕೊಂಡು ಸಣ್ಣ ಸಣ್ಣ ಹಳ್ಳಿ ತಾಲೂಕು ಜಿಲ್ಲೆ ಪ್ರತಿಯೊಂದು ಕಡೆನೂ ಪ್ರಮೋಷನ್ ಮಾಡ್ಕೊಂಡು ಬಂದಿದ್ದಾರೆ.
ಅವರದೊಂದು ತುಂಬ 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 ದೊಡ್ಡ ಅಭಿಮಾನಿ ಬಳಗ ಇದೆ. ಎಲ್ಲ ವರ್ಗದ ಜನರು, ಎಜುಕೇಟೆಡ್, ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಟೆಕ್ಕೀಸ್ ಇರ್ಬೋದು, ಆಲ್ ಕೈಂಡ್ಸ್ ಆಫ್ ಪೀಪಲ್. ಎಷ್ಟೊಂದು ಜನ ಸಿಕ್ಬಿಟ್ಟು ನನ್ನ ಹತ್ರ ಯಾವುದೋ ನಾವು ರೆಸ್ಟೋರೆಂಟ್ಗೋ ಎಲ್ಲೋ ಹೋದಾಗ, ಓ ನಾನು ಅಲ್ಲೆಲ್ಲೋ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತೀನಿ, ನಾನು ದೊಡ್ಡ ಫ್ಯಾನ್ ಅಮ್ಮ ದರ್ಶನ್ ಅವ್ರಿಗೆ, ಡಿ ಬಾಸ್ಗೆ ಅಂತ ಬಂದು ಮಾತಾಡ್ತಾ ಇರ್ತಾರೆ. ಅಂಥ ದೊಡ್ಡ ಅಭಿಮಾನಿ ಬಳಗ ಹೊಂದಿರುವಂಥ ಸ್ಟಾರ್ಗೆ ಪ್ರತಿಯೊಬ್ಬ ಅಭಿಮಾನಿ ಕೂಡ ಅವ್ರು ಕರೆಯೋ ಹಾಗೆ ಸೆಲೆಬ್ರಿಟೀಸು ಯಾವ ಮಟ್ಟಕ್ಕೆ ಈಗಾಗಲೇ ಕ್ರಾಂತಿನ ತಗೊಂಡು ಹೋಗಿದ್ದಾರೆ ಅಂತ ನೀವೆಲ್ಲ ನೋಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಅಂತಂದರೆ ಇಟ್ ವಿಲ್ ಬಿ ವೆರಿ ಸ್ಮಾಲ್. ನನಗೆ ಇನ್ನೇನು ಹೇಳಬೇಕು ಅಂತ ಗೊತ್ತಿಲ್ಲ. ಇದೇ ಥರದ ಪ್ರೀತಿ ವಿಶ್ವಾಸ ನೀವು ಯಾವತ್ತೂ ನಿಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಮೇಲೆ ಇಟ್ಕೊಂಡಿರ್ತೀರಾ, ಅದು ಗೊತ್ತು. ಹಾಗೆ ಕ್ರಾಂತಿನ ಬೆಳೆಸ್ತೀರಾ ಅಂತಲೂ ಗೊತ್ತು. ಸೊ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಾನು ಬಿಫೋರ್ ವಿ ಸ್ಟಾರ್ಟೆಡ್ ನಾನು ಒಂದು ಕಿವಿ ಮಾತು ಹೇಳಿದೆ. ಐ ಥಿಂಕ್ ಅದೆಲ್ಲರೂ ಪ್ರೀತಿಯಿಂದ ತಗೋತೀರಾ ಅಂತ ನಂಬಿದ್ದೀನಿ. ಆ್ಯಂಡ್ ದಟ್ಸ್ ಇಟ್. ಇನ್ನೇನಾರ ಹೇಳೋದಿದೆಯಾ? ಹಾಂ, ಓಕೆ. ನಾವು ನವೆಂಬರ್ 1 ನಾಳೆಯಿಂದ ಮೀಡಿಯಾ ಹೌಸ್ ಸ್ಟುಡಿಯೋ, ಈಗ ಇಲ್ಲಿವರೆಗೂ ನಮ್ಮ ದರ್ಶನ್ ಅವರ ಅಭಿಮಾನಿ ಬಳಗದವರು ತುಂಬ ಕ್ರಾಂತಿನ ಪ್ರಚಾರ ಮಾಡ್ಕೊಂಡು ಬಂದರು. ನಾವು ಆಸ್ ಪ್ರೊಡಕ್ಷನ್ ಹೌಸ್ ನಾಳೆಯಿಂದ ನಾವು ಟ್ಯಾಬ್ಲೋ ಅಕ್ರಾಸ್ ಕರ್ನಾಟಕ ತಗೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಸ್ಟೆಪ್ ಆಫ್ ಪ್ರಚಾರ. ಹಂತ ಹಂತವಾಗಿ ಏನು ಮಾಡ್ತೀವಿ, ಹಾಡುಗಳ ಬಿಡುಗಡೆ ಇರುತ್ತೆ, ಟ್ರೈಲರ್ ಇರುತ್ತೆ, ಯಾವ ರೀತಿ ಜನರ ಹತ್ರ ಹೋಗ್ತೀವಿ ಅಂತ ಹೇಳ್ತೀವಿ. ಗ್ರೌಂಡ್ ಲೆವೆಲ್ಗೆ ಹೋಗಿ ಲಿಟ್ರಲಿ ಬೀದಿನಲ್ಲಿ ಎಲ್ಲ ಊರನ್ನು ಮುಟ್ತೀವಿ. ಸುಮ್ಮನೆ ಯಾವುದೋ ಗಾಡಿ ಹೋಯ್ತು ಆ ಲೆಕ್ಕದಲ್ಲ, ಆ ನಿಟ್ಟಲ್ಲಿ ಹೋಗ್ತೀವಿ. ಅದಕ್ಕೆ ಸಂಪೂರ್ಣ ಬೆನ್ನೆಲುಬಾಗಿ ಅವರ ಅಷ್ಟು ಅಭಿಮಾನಿ ಬಳಗ ನಿಲ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತುಕತೆ ಕೂಡ ಆಗಿದೆ. ಸೊ ನಾಳೆಯಿಂದ ಫುಲ್ ಫ್ರೆಶ್ ಕ್ರಾಂತಿ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ. ಇನ್ನೇನು? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹೇಳಿ. ಫಸ್ಟ್ ಕ್ರಾಂತಿ ಕರ್ನಾಟಕ ಮೇನ್ ಅಂದರೆ ಮೇನ್ ಕಾನ್ಸಂಟ್ರೇಷನ್ ಕ್ರಾಂತಿ ಕರ್ನಾಟಕದಲ್ಲೇ ಮಾಡ್ತಾ ಇರೋವಂಥದ್ದು. ಹೊರಗಡೆದು ಹಂತ ಹಂತವಾಗಿ ಏನು ಮಾಡ್ತೀವಿ ಅಂತ ಹೇಳ್ತೀವಿ. ಇನ್ನು ನಾಳೆ ಶುರು ಮಾಡ್ತಾ ಇದೀವಲ್ಲ, ಇವತ್ತಷ್ಟೇ ಎಲ್ಲ ಮಾಧ್ಯಮ ಮಿತ್ರರನ್ನು ಭೇಟಿ ಮಾಡಿದ್ದೀವಿ. ಹಂತ ಹಂತವಾಗಿ ಹೇಳ್ತಾ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ. ಖಂಡಿತ ಅದಕ್ಕೆ ಸಂಬಂಧಪಟ್ಟ ನಮಗೆ ಮಾಹಿತಿ ಕೊಡಿ. ನಾವು ಅವ್ರಿಗೆ ಯಾವತ್ತೂ ಸಪೋರ್ಟಿವ್ ಆಗಿರ್ತೀವಿ. ಅವರಷ್ಟು ಪ್ರೀತಿ ತೋರಿಸಿದಾಗ ನಾವು ಹಾಗಿಲ್ಲದೆ ಇರ್ತೀವ? ಖಂಡಿತವಾಗ್ಲೂ ಇರ್ತೀವಿ. ಥ್ಯಾಂಕ್ ಯು. ಹಾಂ, ಹೇಳಿ ಮ್ಯಾಮ್. ಹಾಂ, ಏನು ಬೇರೆ ಇದೆ ಮಾಡಿ? ಹಾಂ, ಹಾಂ. ಕೇರಳ ಯಾವ ಊರಲ್ಲ ಮಾಡಿ ಹೇಳಿ? ಫುಲ್ ಎಂಟೈರ್ ಕೇರಳ ನಮ್ಮ ಅಲ್ಲ, ಅದನ್ನೇಮ್ಮ ಆ್ಯಕ್ಚುಲಿ ನಾನು ಹೇಳ್ತೇನೆ. ಕೇರಳದ ಯಾವ ಊರಲ್ಲಿ ಹೇಳಿ ಮಾಡ್ತೀವಿ? ಕೊಚ್ಚಿನಲ್ಲಿ ನೋಡಿದ್ರಮ್ಮ? ನೀವು ಕೊಚ್ಚಿನ ಏನಾರು ಹೋಗಿದ್ರಮ್ಮ? ಮತ್ತೆ ಎಲ್ಲೋ ಒಂದೊಂದಿದೆ ಈಗ. ಆ್ಯಕ್ಚುಲಿ ಈಗ ಡೆಲ್ಲಿಲೂ ಕೂಡ ಇದೆಮ್ಮ. ಡೆಲ್ಲಿಲಿ ಕೆಲವು ಸ್ಕೂಲ್ಗಳಿದೆ, ನಾನು ಇಲ್ಲ ಅಂತ ಹೇಳಿಲ್ಲ, ಬಟ್ ಎಲ್ಲ ಸ್ಕೂಲ್ಗಳಿಲ್ಲ ಆ್ಯಕ್ಚುಲಿ ಒಂದೇ ಥರ ಇದು ಮಾಡಿದ್ವಲ್ಲ, ಏನು ಅಲ್ಲಿ ಬೇರೆ ಇಲ್ಲಿ ಬೇರೆ ಇಲ್ಲಮ್ಮ. ಆಮೇಲೆ ನಾವು ಮೇನ್ ಆಗಿಮ್ಮ ಕನ್ನಡ ಸಿನಿಮಾ ಮಾಡ್ತಾರೆ. ಪ್ಯಾನ್ ಇಂಡಿಯಾ ಎಲ್ಲ ನಾವು ಆ್ಯಕ್ಚುಲಿ ಯೋಚನೆ ಮಾಡಿಲ್ಲ, ಡಬ್ ಮಾಡ್ತೀವಿ, ಕೊಡ್ತೀವಮ್ಮ. ನಾವು ಅಲ್ಲಿ ಯಾವ ಪ್ರಚಾರಕ್ಕೂ ಹೋಗೋದು ಇಲ್ಲ. ನಾನು ಹೋಗ್ತಾನ ಸಾಕು, ನಾನು ಹಿಂಗೆ ಮಾಡ್ಕೊಳ್ತೀನಿ ಸಾಕು. ಮೇರಾ ಕುತ್ತಾ ಮೇರಾ ಗಲಿ ಮೇ ಶೇರ್ ಆ ಜಾತಿ
ಅದಕ್ಕೆ ಇದೆಲ್ಲ ನಾನು ಪ್ಲಾನ್ ಮಾಡಿದ್ದೀನಿ, ನಾನು ಹೇಳ್ತಾ ಇದ್ದೀನಿ. ಈಗ ದಾವಣಗೆರೆ, ಹುಬ್ಳಿ ನಾವೆಲ್ಲ ಮಾಡಲ್ಲ, ಎಲ್ಲಿಗೆ ನಾವು ಹೋಗಿಲ್ಲ, ನಾವೆಲ್ಲಿ ರೀಚ್ ಆಗಿ ಈಗ ಆಕ್ಚುಲಿ ರಾಯಚೂರು ನಾನು ಹೋಗಿಲ್ಲ, ಅಲ್ಲಿ ಮಾಡ್ತೀರಾ ಅಂದ್ರೆ ಅಲ್ಲಿ ಗ್ರೂಪ್ ಫಿಕ್ಸ್ ಆಗಿಲ್ಲ. ದಯವಿಟ್ಟು ಅದಕ್ಕೆ ನಾನು ಊರಿನ ಹೆಸರು ಹೇಳ್ತಾರೆ ಏನಕ್ಕೆ ಅಂತಂದ್ರೆ ಏನಂದ್ರೆ ತಪ್ಪಾಗುತ್ತೆ. ನಮ್ಮ ಸಿನಿಮಾದಲ್ಲಿ 5 ಸಾಂಗ್, ಸೊ ಎಲ್ಲೆಲ್ಲಿ ಯಾವ ಮೂಲೆ ತಟ್ಟಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆಮೇಲೆ ಅದೇ ಕಡೆ ಹೋಗ್ತಾ ಇದ್ವಿ ಅಷ್ಟೇ. ಹೌದು ಸರ್, ಹೌದು. ಟ್ಯಾಬ್ಲೋ 3 ಟ್ಯಾಬ್ಲೋ ಮಾಡಿದ್ವಿ ಸರ್. ಈ ಕಡೆ ಒಂದು, ಹಿಂಗೊಂದು, ಹಿಂಗೊಂದು. ಆ ರೋಡ್ ಮ್ಯಾಪ್ ಹಂಗೆ ಹಾಕಿದೆ ಸರ್. ಪ್ರತಿ ಜಿಲ್ಲೆ ಹಳ್ಳಿಗೆ ಹೋಗುತ್ತೆ ಅದು, ಸ್ಕೂಲ್ ಹತ್ರ, ಕಾಲೇಜ್ ಹತ್ರ, ಎಲ್ಲೆಲ್ಲಿ ಅಂತ ಅಂದ್ಬಿಟ್ಟು ಅವ್ರು ಹಿಂಗೆ ನಿಲ್ಸ್ಬಿಟ್ಟು ಹಂಗೆ ತೆಗೆದು ಹೋಗುತ್ತೆ. ಹೌದು ಹೌದು ಹೌದು, ಯಾ ಹೌದು ಹೌದು.